ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾರ್ತಿಕಿಗೆ ರಿಸಲ್ಟ್ಸ್ ನೋಡಿದ ತಕ್ಷಣ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂದರೆ ಮ್ಯಾಥ್ಸ್, ಇಂಗ್ಲೀಷ್ ಈ ಸಬ್ಜೆಕ್ಟ್ಸ್ನಲ್ಲಿ ನಾನು ಭಾಳ ಕಾನ್ಫಿಡೆಂಟ್ ಇದ್ದೆ. ಆದರೂ ಇದರಲ್ಲಿ ಹೋಗಿದೆ ಅಲ್ಲ. ಆಮೇಲೆ ಅಂದ್ಕೊಂಡೆ ರಿವ್ಯಾಲ್ಯೂಯೇಷನ್ ಹಾಕೋಣ. ಸೊ ಹಾಕಿದ ಮೇಲೆ ರಿಸಲ್ಟ್ಸ್ ಬಂತು 624. ಸೊ ಈಗ ಖುಷಿ ಭಾಳ ಆಗ್ತಾ ಇದೆ. ಇಂಗ್ಲೀಷ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಅದು ಬಂದಿಲ್ಲ. ಮುಂದೆ ಪ್ರೊಸೀಜರ್ ಏನು ನೋಡಬೇಕು. ಆ 1 ಮಾರ್ಕಿಗೆ ಫೈಟ್ ಮಾಡ್ತೀನಿ. ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಪೇರೆಂಟ್ಸ್ ಎಸ್ಪೆಷಲಿ, ನನ್ನ ಫಾದರ್ ಮಾಡೆಲ್ಸ್ ಮಾಡಿಕೊಡ್ತಿದ್ರು, ನನಗೆ ಏನು ತಿಳಿಲಿಕ್ಕರು. ನನ್ನ ಅಕ್ಕ ದಿನ ಸಮ್ಸ್ ಹಾಕಿಕೊಡ್ತಿದ್ರು. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾಳೆ ನಾನು ಕೂಡ. ಸೊ ಅವ್ರಿಗೆ ಭಾಳ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಸ್ಕೂಲ್ನಲ್ಲೂ ಟೀಚರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏನು ಡೌಟ್ ಇದ್ದರೂ ಪ್ರಾಕ್ಟೀಸ್ ತೊಗೋತಾಯಿದ್ರು. ಯಾವಾಗೂ ಹೀಗೆ ಮಾಡ್ತಾ ಇರಲಿಲ್ಲ, ಬರೀ ಓದೋದು, ಎದರಲ್ಲೂ ಭಾಗವಹಿಸಬೇಡಿ ಹೀಗೇನೂ ಇರ್ತಿರ್ಲಿಲ್ಲ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಸಿಸ್ಟರು ದೇರ್ ಹಸ್ ಬಿನ್ ಟೈಮ್ಸ್ ವೇರ್ ನಾನು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅಲ್ಲಿ ನೆಕ್ಸ್ಟ್ ಡೇ ಪ್ರಿಲಿಮ್ಸ್ ಬರೆಯೋಕ್ಕೆ ಹೋಗಿದ್ದೀನಿ. ಸೊ ಹಾಗೂ ಆಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿಮ್ಸ್ದಲ್ಲಿ, KMCಯಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಕಾಲೇಜ್ದಲ್ಲಿ, ಇನ್ಸ್ಟಿಟ್ಯೂಟ್ದಲ್ಲಿರುವಂಥ ಪರಿಸ್ಥಿತಿ ಇದೆ. ಗದಗ ಕಾಲೇಜಲ್ಲಿ ಕೊಡ್ತಾರೆ ಎಲ್ಲ. ಏನು ನೀವು ನಿಮ್ಮ ಡಯಾಬಿಟಿಸ್ ಗುಳಿಗೆ, BP ಗುಳಿಗೆ, ಮತ್ತೊಂದು ಏನು ರೆಗ್ಯುಲರ್ ತೊಳೆದು ಕೊಡ್ತಾರೆ. ಈ ರೀತಿಯಾದಂಥ ಚಿಲ್ಲರೆ ನೀವು ಬರೆದು ಕೊಟ್ರೆ, ನೀವು ಫ್ರೀ ಕೊಟ್ಟರೆ ಜನ ಯಾಕಲ್ಲಿ ಹೋಗ್ತಾರೆ? ಜನಕ್ಕೆ ಕಮ್ಮಿ ದರದಲ್ಲಿ ಸಿಗ್ತಾ ಇದ್ದಂಥ, ಉದಾಹರಣೆಗೆ ₹1 ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಸಿಗ್ತಿದ್ರೆ ಅಲ್ಲಿ 25-30 ಪೈಸೆ ಸಿಗ್ತದೆ. ಅದಕ್ಕೂ ಕಲ್ಲು ಹಾಕ್ತೀರಿ. ಯಾಕೆ? ಅದರಲ್ಲಿ ಪ್ರಧಾನಮಂತ್ರಿ ಹೆಸರು, ಪ್ರಧಾನಮಂತ್ರಿ ಪದವನ್ನು ದ್ವೇಷ ಮಾಡ್ಲಿಕ್ಕತ್ತಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರಂತ ಮರುಪರಿಶೀಲನೆ ಮಾಡಬೇಕು. अभिवादन स्वीकार करते हुए माननीय राज्यपाल VK सक्सेना, दिल्ली के मुख्यमंत्री श्रीमती, कुछ ही समय के पश्चात देश के उपराष्ट्रपति के लिए उन सभी जांबाजों के लिए कर रहे हैं पराक्रम, शूरवीरता, राजपूत उनकी पूज्य माता श्रीमती करेंगी कर्नल मनप्रीत सिंह की धर्मपत्नी श्रीमती फातिमा अली। इसके साथ ही राजस्थान सरकार की विभिन्न परियोजनाओं का रिमोट का बटन दबाकर उद्घाटन, शिलान्यास और लोकार्पण। हमारे भारत के असाधारण नेतृत्वकर्ता माननीय प्रधानमंत्री जी का हृदय। देश के पहले बुलेट ट्रेन प्रोजेक्ट पर काम चल रहा है और इन सब के साथ ही हम एक साथ देश के करीब 1300 से अधिक रेलवे स्टेशनों को भी आधुनिक बना रहे हैं। साथियों, आधुनिक हो रहे इन रेलवे स्टेशनों को देश ने
अमृत भारत स्टेशन का नाम दिया। आज इनमें से 100 से अधिक अमृत भारत स्टेशन बनकर के तैयार हो गए। सोशल मीडिया पर भी लोग देख रहे हैं कि इन रेलवे स्टेशनों का पहले क्या हाल था और अब कैसे इनकी तस्वीर बदल गई है। साथियों, विकास भी विरासत भी, इस मंत्र का इन अमृत भारत रेलवे स्टेशनों पर उसका नजारा साफ साफ दिखाई देता है। उसका अगला बैच भी 8 महीने में तैयार हो जाएगा। आप देख ही रहे पास में जैसलमेर और देश भर में जुड़े हुए सब जगह स्टेशन पे जबरदस्त तेजी से के साथ काम चल रहा है। 2027 तक 500 स्टेशनों का काम कंप्लीट हो जाएगा, इनका नव निर्माण हो जाएगा। मैं माननीय प्रधानमंत्री जी को इस प्रेरणादायी नेतृत्व के लिए नमन करता हूं और जिस दृढ़ शक्ति के साथ आपने देश के दुश्मनों को सबक सिखाया है, उसी राजनीतिक इच्छा शक्ति के साथ जन जन के जीवन में एक बड़ा परिवर्तन आप लेके आ रहे हैं। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.